ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಊರಲ್ಲೊಬ್ಬ ರಾಜ. ಊರು ನೆಮ್ಮದಿಯಾಗಿತ್ತು. ಪ್ರಜೆಗಳೆಲ್ಲ ದುಡಿದು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ರಾಜ ಕೂಡ ಊರಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದ. ಅಷ್ಟರಲ್ಲಿ ರಾಜನ ವಿರೋಧಿಗಳ ಒಂದು ತಂಡ ಮುನ್ನೆಲೆಗೆ ಬರುತ್ತೆ. ಊರಿನ ಜನರಿಗೆ ಬಣ್ಣ ಬಣ್ಣದ ಕಥೆಗಳನ್ನು ಹೇಳ್ತಾರೆ. ನೀವ್ಯಾಕೆ ಇಷ್ಟು ಕಷ್ಟಪಡ್ತಿದ್ದೀರಾ? ನಾನು ನಿಮಗೆಲ್ಲ ಫ್ರೀಯಾಗಿ ಕೊಡ್ತೀನಿ, ಊರನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭರವಸೆಗಳನ್ನು ಕೊಡ್ತಾರೆ. ಇದನ್ನು ಕೇಳಿದ ಜನರಿಗೆ ತುಂಬ ಖುಷಿಯಾಗುತ್ತೆ. ರಾಜನನ್ನು ಅಧಿಕಾರದಿಂದ ಕೆಳಗಿಳಿಸಿ ಈ ಹೊಸ ತಂಡಕ್ಕೆ ಅಧಿಕಾರದಲ್ಲಿ ಕೂರಿಸ್ತಾರೆ. ಆಮೇಲೆ ಹೇಳಿದ್ದೇ ಒಂದು, ಮಾಡಿದ್ದೇ ಇನ್ನೊಂದು. ಕೊಟ್ಟ ಭರವಸೆ ಒಂದೂ ಈಡೇರಲಿಲ್ಲ. ಇದ್ದ ರಸ್ತೆಗಳು ಕೂಡ ಹಾಳಾಗಿ ಹೋದ್ವು. ದಯಮಾಡಿ ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ನೀವೇ ಬೇಕಾದರೆ ಮಾಡಿಕೊಳ್ಳಿ ಅಂದು ಬಿಡ್ತಾನೆ ಮಂತ್ರಿ. ನಮ್ಮ ರಾಜ್ಯದ ಕತೆ ಕೂಡ ಹೀಗೆ ಆಗಿದೆ ನೋಡಿ ವೀಕ್ಷಕರೇ. ಭಾರತದ ಉದ್ಯಮಿ ಹಾಗೂ ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕಿ ಕಿರಣ್ ಮಜುಂದಾರ್ ಶಾ 3 ದಿನಗಳ ಹಿಂದೆ ಒಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದ ಎಸ್ಪೆಷಲಿ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಹಾಡು ಹೊಗಳ್ಬಿಟ್ರು. ಪಾಪ ಹೊಗಳಿದ್ದು ಅಂದರೆ ಈ ರಸ್ತೆಗಳ ಪಕ್ಕ ಕಸಗಳು ತುಂಬಿಕೊಂಡು ಹೋಗಿದೆ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಬೆಂಗಳೂರಲ್ಲಿ. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಹದಗೆಟ್ಟು ಹೋಗಿದೆ ಅಂತ ಗುಣಗಾನ ಮಾಡಿತ್ತು. ಕಿರಣ್ ಮಜುಂದಾರ್ ಹೇಳ್ತಾರೆ, ಕಾಂಗ್ರೆಸ್ಗೆ ಜನ ಅವಕಾಶ ಕೊಟ್ಟರು, ಆದರೆ ಕಾಂಗ್ರೆಸ್ ಬಂದ ಮೇಲೆ ಬೆಂಗಳೂರಿನ ಪರಿಸ್ಥಿತಿ ತೀರಾ ಕೆಟ್ಟದಾಗ ಹೋಗಿದೆ ಅಂತ. ನಿಜ ಹೇಳಬೇಕಂದ್ರೆ ಬೆಂಗಳೂರಿನ ಪ್ರಮುಖ ಉದ್ಯಮಿ ಆಗಿರೋದ್ರಿಂದ ಇವರ ಮಾತನ್ನು CM ಸಿದ್ದರಾಮಯ್ಯ ಅವರು ತುಂಬ ಸೀರಿಯಸ್ ಆಗಿ ತಗೊಂಡು ಅಭಿವೃದ್ಧಿಯನ್ನು ಮಾಡಬೇಕಿತ್ತು. ಅಲ್ಲದೆ ಇದೊಂಥರ ಸರ್ಕಾರದ ಮರ್ಯಾದೆಯ ಪ್ರಶ್ನೆ ಕೂಡ ಹೌದು. ಆದರೆ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂದಂಗೆ ಎಲ್ಲ ಬಿಟ್ಟು ನಿಂತಿರೋ ಕರ್ನಾಟಕದ ಸರ್ಕಾರ ಎಲ್ಲವನ್ನೂ ಸರಿ ಮಾಡ್ತೀವಿ ಅನ್ನೋದನ್ನು ಬಿಟ್ಟು ಮತ್ತೆ ಅದೇ ಅಹಂಕಾರವನ್ನು ಮೆರೀತಾರೆ. DCM DK ಶಿವಕುಮಾರ್ ಅವರು ಮಾಡಿದ ಒಂದು ಟ್ವೀಟ್ ಈಗ ರಾಹುಲ್ ಗಾಂಧಿ ಅವರನ್ನು ಸೀದಾ ಕಟಕಟೆಯಲ್ಲಿ ತಂದು ನಿಲ್ಲಿಸಿದೆ. ಅಥವಾ ಬೇರೆ ಥರ ಹೇಳಬೇಕಂದ್ರೆ DKಶ ಮಾಡಿದ ತಪ್ಪಿಗೆ ನೇರವಾಗಿ ರಾಹುಲ್ ಗಾಂಧಿ ಅವರು ಅನುಭವಿಸೋ ಹಾಗಾಗಿದೆ. ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ ವೀಕ್ಷಕರೇ. ಕಿರಣ್ ಮಜುಂದಾರ್ ಅವರ ಟ್ವೀಟ್ನ ನಂತರ ಕಾಂಗ್ರೆಸ್ ನಾಯಕರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದುಬಿಟ್ರು. ಆದರೆ ಇಡೀ ಕರ್ನಾಟಕ ಕಿರಣ್ ಮಜುಂದಾರ್ ಶಾ ಅವರ ಜೊತೆ ನಿಂತ್ಕೊಳ್ಳುತ್ತೆ. ಎಲ್ಲರೂ ಆರೋಪ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ಬೆಂಗಳೂರು ಅನ್ನೋದು ಒಂದು ಇಂಡಸ್ಟ್ರಿಯಲ್ ಹಬ್, ಆದರೆ ಇವತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲವಾಗಿದೆ. ರಸ್ತೆಗಳು ಗುಂಡಿ ಬಿದ್ದಿದೆ, ಟ್ರಾಫಿಕ್ ಜಾಮು, ಬೆಲೆ ಏರಿಕೆ, ರಸ್ತೆ ಬದಿ ಕಸದ ರಾಶಿಗಳು, ಅಬ್ಬಬ್ಬಾ 1-2 ಸಮಸ್ಯೆಗಳು. ಕಿರಣ್ ಮಜುಂದಾರ್ ಅವರು ಇಂದೋರ್ ಸಿಟಿ ಹಾಗೂ ಬೆಂಗಳೂರನ್ನು ಕಂಪೇರ್ ಮಾಡಿ ಈ ಟ್ವೀಟನ್ನು ಮಾಡ್ತಾರೆ. ನಂಬರ್ 1 ಕ್ಲೀನೆಸ್ಟ್ ಸಿಟಿ ಇಂದೋರ್, 2ನೇದು ಗುಜರಾತ್ನ ಸೂರತ್ ಅಂತ. ಸರ್ಕಾರ ಆಗ್ಲಾದ್ರೂ ಬುದ್ಧಿ ಕಲಿಬೇಕಿತ್ತು. ಕಿರಣ್ ಮಜುಂದಾರ್ ಅವ್ರು ಹಿಂಗೆ ಹೇಳಿದಾಗ ನ್ಯಾಯವಾಗಿ ರಸ್ತೆಗಳನ್ನು ಸರಿ ಮಾಡಿ ಬೆಂಗಳೂರನ್ನು ನಂಬರ್ 1 ಮಾಡಿ ಉತ್ತರ ಕೊಡಬೇಕಿತ್ತು. ಆದರೆ DK ಶಿವಕುಮಾರ್ ಅವರು ಕಿರಣ್ ಮಜುಂದಾರ್ ಅವರನ್ನೇ ಕರ್ನಾಟಕದ ವಿರೋಧಿ, ದೇಶ ವಿರೋಧಿ ಅನ್ನೋ ಹಾಗೆ ಬಿಂಬಿಸ್ತಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶ, ಗುರುತು ಮತ್ತು ಯಶಸ್ಸನ್ನು ನೀಡಿದೆ. ಈ ನಗರಕ್ಕೆ ನಿರಂತರ ಟೀಕೆಗಳ ಬದಲಾಗಿ ಸಾಮೂಹಿಕ ಪ್ರಯತ್ನ ಪಡಬೇಕು ಅಂತ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅಂದರೆ ಕಿರಣ್ ಮಜುಂದಾರ್ ಅವರೇ, ಸರ್ಕಾರವನ್ನು ಟೀಕೆ ಮಾಡಬೇಡಿ, ಬೇಕಾದರೆ ನೀವೇ ರಸ್ತೆ ಅಭಿವೃದ್ಧಿ ಮಾಡಿ ಅನ್ನೋದಾಗಿತ್ತು ಅದರ ಅರ್ಥ. ಜೊತೆಗೆ BJP ಸರ್ಕಾರ ಇದ್ದಾಗ ಕಿರಣ್ ಮಜುಂದಾರ್ ಅವರು ಏನೂ ಮಾತಾಡಿರಲಿಲ್ಲ, ಆದರೆ ಈಗ ಮಾತಾಡ್ತಿದ್ದಾರೆ. ಅಂದರೆ ಏನೋ ಅಜೆಂಡಾ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತಲೂ DKಶ ಕಿರಣ್ ಮಜುಂದಾರ್ ಶಾ ಅವ್ರ ಮೇಲೆ ಆರೋಪವನ್ನು ಮಾಡ್ತಾರೆ. ಇದಾದ ನಂತರ ನಂದೊಂದಿರಲಿ ನಂದಗೋಪಾಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬರ್ತಾರೆ. ಕಿರಣ್ ಮಜುಂದಾರ್ ಶಾ ಅವರು ಮೋಸ್ಟ್ಲಿ ಬೇರೆ ಬೆಂಗಳೂರು ನೋಡಿರಬೇಕು, ಅವ್ರು ಹೇಳ್ತಾ ಇರೋ ಬೆಂಗಳೂರು ಇದಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಟ್ರಾಫಿಕ್ ಫ್ರೀ ಮಾಡಿಕೊಂಡು ಸರ್ಕಾರದ AC ಕಾರ್ನಲ್ಲಿ ಜುಮ್ ಅಂತ ಹೋಗೋ ನಿಮಗೆ ಬೆಂಗಳೂರಿನಲ್ಲಿ ದಿನ ಬಸ್ಸು, ಬೈಕು, ಆಟೋ ಹಾಗೂ ನಡೆದುಕೊಂಡು ಓಡಾಡೋರ ಗೋಳು ಹೆಂಗೆ ಅಂತ ಅರ್ಥ ಆಗುತ್ತೆಯೇ ಸ್ವಾಮಿ?
ಸುಮ್ಮನೆ ಎಲ್ಲದಕ್ಕೂ ಬಾಯಿ ಹಾಕ್ಕೊಂಡು ಬರಬೇಡಿ. ಒಬ್ಬ IT ಸಚಿವ ಆಗಿ ರಾಜ್ಯಕ್ಕೆ ಗೂಗಲ್ AI ಹಬ್ ಕಂಪನಿಯನ್ನು ಉಳಿಸಿಕೊಳ್ಳೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ, ಬಾಕಿ ಎಲ್ಲ ಮಾತಾಡ್ತೀರಾ. ಕಾಂಗ್ರೆಸ್ ನಾಯಕರು 3 ವರ್ಷದಿಂದ ರಾಜ್ಯದಲ್ಲಿ ಮಾಡಿದ್ದೇನೂ ಇಲ್ಲ. ಸೊ ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕಿಂತ ತುಂಬ ಪ್ರಯತ್ನಗಳನ್ನು ಪಡ್ತಾನೆ ಇರ್ತಾರೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಹೇಗೆ ಸಿಕ್ಕಾಕೊಂಡ್ರು ಅಂತ ಹೇಳ್ತೀನಿ ಕೇಳಿ. ನೋಡಿ, ಯಾವಾಗ DK ಶಿವಕುಮಾರ್ ಅವರು ಉದ್ಯಮಿ ಕಿರಣ್ ಮಜುಂದಾರ್ ಶಾ ಅವರು ರಾಜ್ಯ ಹಾಗೂ ದೇಶ ವಿರೋಧಿ ಅಂದ್ರೋ, ಆಗ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಡಿ ಹೇಳುತ್ತೆ. ರಾಜ್ಯದ ಮಂದಿ DK ಹಾಗೂ ರಾಹುಲ್ ಗಾಂಧಿ ಅವರ ಬಗ್ಗೆ ಚರ್ಚೆ ಮಾಡೋಕೆ ಕೂಡ ಶುರು ಮಾಡ್ಕೊಳ್ತಾರೆ. ಬೆಂಗಳೂರಿನ ರಸ್ತೆಗಳು ಸರಿ ಇಲ್ಲ ಅಂತ ಹೇಳೋದು ದೇಶ ವಿರೋಧಿ ಹಾಗೂ ರಾಜ್ಯ ವಿರೋಧಿ ಅಂತ ಆದರೆ, ರಾಹುಲ್ ಗಾಂಧಿ ಅವ್ರು ಮಾಡಿದ್ದೇನು ಹಾಗಾದ್ರೆ? ನಿಜ ಅಲ್ವೇ? ನೋಡಿ, ರಾಹುಲ್ ಗಾಂಧಿ ಅವರು ಭಾರತದ್ದು ಡೆಡ್ ಎಕನಾಮಿ ಅಂತಾರೆ, ಭಾರತದ ಪ್ರಜಾಪ್ರಭುತ್ವ ತೊಂದರೆಯಲ್ಲಿದೆ ಅಂತಾರೆ, ಸಂವಿಧಾನ ಅಪಾಯದಲ್ಲಿದೆ ಅಂತಾರೆ, ವೋಟ್ ಚೋರಿಯಾಗಿದೆ ಅಂತಾರೆ, ಭಾರತದ ಚುನಾವಣಾ ಆಯೋಗವೇ ಸರಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಸೈನಿಕರನ್ನು ಅಪಮಾನ ಮಾಡ್ತಾರೆ, ವಿದೇಶದಲ್ಲಿ ಕೂತು ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾರೆ. DK ಶಿವಕುಮಾರ್ ಅವರೇ, ಇದೆಲ್ಲ ದೇಶದ ಘನತೆಗೆ ಧಕ್ಕೆ ತರುವಂಥದ್ದಲ್ವೇ? ಹಾಗಾದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಇದೇ ಮಾತು ಹಾಗಾದರೆ ರಾಹುಲ್ ಗಾಂಧಿ ಅವರಿಗೆ ಅಪ್ಲೈ ಆಗುತ್ತಾ? ಭಾರತ ತುಂಬ ಜನರಿಗೆ ಅವಕಾಶ, ಗುರುತು ಮತ್ತು ಯಶಸ್ಸನ್ನು ನೀಡಿದೆ. ಆದರೆ ಈ ದೇಶಕ್ಕೆ ನಿರಂತರ ಟೀಕೆಗಳನ್ನು ಮಾಡೋದು ಬಿಟ್ಟು ಒಟ್ಟಾಗಿ ಪ್ರಯತ್ನ ಪಡಬೇಕಲ್ವಾ DK ಸಾಹೇಬ್ರೆ? ಆದರೆ ರಾಹುಲ್ ಗಾಂಧಿಯವರ ಹೇಳಿಕೆ ದೇಶದ ಗೌರವವನ್ನು, ಘನತೆಯನ್ನು ಏನು ಮಾಡ್ತಾ ಇದೆ? ಅದು ಸರಿ ಅಂದರೆ ಬೆಂಗಳೂರಿನ ಸಮಸ್ಯೆ ಬಗ್ಗೆ ಓರ್ವ ಉದ್ಯಮಿ ಮಾತಾಡಿದರೆ ಅದು ರಾಜ್ಯ ವಿರೋಧಿ ಹೇಗಾಗುತ್ತೆ ಹಾಗಾದರೆ? ಕಿರಣ್ ಮಜುಂದಾರ್ ಶಾ ಅವರು DK ಅವರ ಮಾತು ಕೇಳಿ ಸುಮ್ಮನೆ ಆಗಲಿಲ್ಲ ಹಾಗಂತ. ಅವ್ರು ಮತ್ತೆ ಹೇಳ್ತಾರೆ, ನನ್ನ ಕಾಳಜಿ ಇರೋದು ಕೇವಲ ಬೆಂಗಳೂರಿನ ರಸ್ತೆಗಳ ಕುರಿತು ಅಷ್ಟೇ. ನಾನು ಹಿಂದಿನ ಸರ್ಕಾರದ ಬಗ್ಗೆಯೂ ಹೇಳಿದ್ದೆ, ಅವರು ಸರಿಯಾಗಿ ಆಡಳಿತ ನಡೆಸಿಲ್ಲ ಅಂತ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ. ನಿಜ ಹೇಳಬೇಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ DK ಶಿವಕುಮಾರ್ ಅವರ ಪಾತ್ರ ತುಂಬ ದೊಡ್ಡದಿದೆ. 40% ಅಭಿಯಾನವನ್ನು ಮಾಡಿಕೊಂಡು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು, ಆದರೂ ಬೆಂಗಳೂರಿನ ರಸ್ತೆಗಳು ಸರಿಯಾಗಲಿಲ್ಲ. ಅದಕ್ಕಾಗಿ ಕಿರಣ್ ಮಜುಂದಾರ್ ಅವರು ಹೀಗೆ ಧ್ವನಿಯನ್ನು ಎತ್ತಿದ್ದು. ಆದರೆ ಅವರ ಪ್ರಶ್ನೆಗೆ ಉತ್ತರ ಕೊಡುವ ಬದಲು, ಅದಕ್ಕೆ ಉತ್ತರವಾಗಿ ಕೆಲಸ ಮಾಡಿ ತೋರಿಸೋ ಬದಲು ಅವರ ವಿರುದ್ಧವೇ ಮಾತಾಡ್ತಾರೆ. ಜೊತೆಗೆ ಮಜಾ ನೋಡಿ, DK ಶಿವಕುಮಾರ್ ಅವರು ಕಿರಣ್ ಮಜುಂದಾರ್ ಶಾಗೆ ಸವಾಲನ್ನು ಹಾಕ್ತಾರೆ, ನೀವೇ ಬೆಂಗಳೂರಿನ ಅಭಿವೃದ್ಧಿ ಮಾಡಿ ಅಂತ. ಕಿರಣ್ ಮಜುಂದಾರ್ ಅವರು ಮೊನ್ನೆ ಟ್ವೀಟ್ ಮಾಡಿದ್ರು ರಸ್ತೆ ಸರಿ ಇಲ್ಲ ಅಂತ. ಈಗ ಕಿರಣ್ ಮಜುಂದಾರ್ ಶಾ ಈಗ ಅವ್ರು ಹೇಳ್ತಿದ್ದಾರೆ, ಸರ್ ನಮಗೆ ಬೆಂಗಳೂರಿನ 10-15 ರಸ್ತೆ ಕೊಡಿ, ನಾವೇ ಡೆವಲಪ್ ಮಾಡ್ತೀವಿ ಅಂತ. ಬಹಳ ಸಂತೋಷ. ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಮಾತಾಡಿದ್ದಾರೆ ಸರ್, ಸರ್ಕಾರ ಜೊತೆ ಮಾತಾಡಿಲ್ಲ, ಮಾತಾಡೋದು ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ರನ್ನೂ ಕರೆಸ್ತೀನಿ, ಅವರು ಬರ್ದ್ಕೊಳ್ಳಿ, ಅವರೇ ಡೆವಲಪ್ಮೆಂಟ್ ಮಾಡಿ ಬಹಳ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀವಿ. ಇದಪ್ಪ ವರ್ಷೆ ಅಂದರೆ ಅವತ್ತು ಚುನಾವಣೆಗೂ ಮುನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಜನರ ಮುಂದೆ ಬಂದು ವೋಟ್ ಕೇಳಿದ್ದು ಕಿರಣ್ ಮಜುಂದಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷವೋ? ಈ ಮಾತು ಕೇಳಿದ ಮೇಲೆ ಇನ್ನೂ ಒಂದು ಅನುಮಾನ ಶುರುವಾಗಿದೆ. ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರೇ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾರೆ ಅಂತಾದರೆ ಸರ್ಕಾರ ಇರೋದು ಯಾಕಾಗಿ ಸ್ವಾಮಿ? ಹಾಗಾದರೆ ಟ್ಯಾಕ್ಸು, ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ದೀರಾ? ರಾಜೀನಾಮೆ ಕೊಟ್ಟು ಬಂದುಬಿಡಿ. DK ಶಿವಕುಮಾರ್ ಅವರೇ, ನಿಮ್ಮ ಮೇಲೆ ಖಂಡಿತ ತುಂಬ ಹೋಪ್ಗಳಿದ್ವು. ಬೆಂಗಳೂರು ನಗರದ ಜವಾಬ್ದಾರಿ ಹೊತ್ಕೊಂಡ ಮೇಲಂತೂ SM ಕೃಷ್ಣ ಅವರ ನೆನಪಾಗಿತ್ತು. ಆದರೆ ನಿಮ್ಮಿಂದ ಖಂಡಿತ ಇಂಥ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ನೀವಾಡ್ತಿರೋ ಮಾತುಗಳು ಅಥವಾ ಏನೋ ಮಾಡೋಕ್ಕಾಗದೆ ಹತಾಶೆಯಲ್ಲಿ ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಿಲ್ಲ. ಇದೆಲ್ಲದರ ನಡುವೆ ಕಿರಣ್ ಮಜುಂದಾರ್ ಅವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಬೇಕು ಹಂಗೆ ಮಾಡಿದ್ದಾರೆ. ಸುಮಾರು 10-15 ರಸ್ತೆಗಳನ್ನು ತಮ್ಮ ಖರ್ಚಿನಲ್ಲೇ ಸರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೇಕಿತ್ತ ಇದೆಲ್ಲ? ಇದು ಸರ್ಕಾರಕ್ಕಾಗಿರೋ ಮುಜುಗರ ಅಲ್ವೇ? ನಿಜವಾಗ್ಲೂ ಗೌರವ, ಮಾನ, ಮರ್ಯಾದೆ ಅನ್ನೋದಿದ್ರೆ ಇದಕ್ಕಿಂತ ಅವಮಾನ ಬೇರೆ ಇಲ್ಲ ಬಿಡಿ.
ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.